ಮತ್ತೊಮ್ಮೆ ದೆವ್ವ ಬಂತು ದೆವ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋಗೆ ದೆವ್ವ ಬಂದಿಲ್ಲ, ಆದರೆ ದೆವ್ವ ನಿಜಕ್ಕೂ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಚರ್ಚೆನ ಮುಂದುವರಿಸ್ತೀವಿ. ಚಂದ ಅವರೇ, ನೀವು ಹೇಳ್ತಾ ಇದ್ರೆ ನೋಡುವ ದೃಷ್ಟಿ ಮೇಲೆ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಹೀಗಾಗಿ ದೆವ್ವ ಭೂತಗಳು ಅಂದ್ರೆ ನಂಬೋ ಒಂದು ವರ್ಗನೂ ಇದೆ, ನಮ್ಮದೇ ಇರುವಂಥ ವರ್ಗ ಕೂಡ ಇದೆ. ನಂಬೋ ವರ್ಗ ನಮ್ಮದಲ್ಲೇ ಇರೋ ವರ್ಗ ಅನ್ನೋದಕ್ಕಿಂತಲೂ ಇವರೊಂದು ಮಾತು ಹೇಳಿದ್ರು, ಎಜುಕೇಟೆಡ್ಸ್ ಅಂತ. ಸಾಕಷ್ಟು ಜನ ಈಗ ಯಾಕಂದ್ರೆ ನಾವು ಕೆಲವೊಂದು ಕಡೆ ನೋಡ್ತೀವಿ, ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಒಂದು ಹೆಣ್ಮಗಳು, ಅವಳೇ ಮಾತಾಡ್ಕೊಳ್ತಿರ್ತಾಳೆ, ಅವಳು ದೆವ್ವ ಹಿಡಿದ್ಬಿಟ್ಟಿದೆ ಅಥವಾ ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ, ಪ್ರೇತ ಅಂದರೆ ಒಂದು ಆತ್ಮವನ್ನು ಬಿಟ್ಬಿಟ್ಟಿದ್ದಾರೆ. ಹೇಗ್ರಿ ಬಿಡೋಕ್ಕಾಗತ್ತೆ? ಅದು ಬಿಡಕ್ಕಾಗಲ್ಲ. ಬಾಡಿಯಲ್ಲಿ 3 ವಿಷಯ ಇರ್ತದೆ. ಒಂದು ಫಿಸಿಕಲ್ ಒಂದು ಫಿಸಿಕಲ್ ಬಾಡಿ, ಎರಡನೇದು ಸ್ಪಿರಿಟ್, ಇನ್ನೊಂದು ಸೋಲು. ಈ ಸ್ಪಿರಿಟ್ ಅನ್ನೋದ್ರಲ್ಲಿ 2 ಸಬ್ಜೆಕ್ಟ್, ಒಂದು ಇವಿಲ್ ಸ್ಪಿರಿಟ್, ಒಂದು ಗಾಡ್ಲಿ ಸ್ಪಿರಿಟ್. ಆ ಗಾಡ್ಲಿ ಸ್ಪಿರಿಟ್ ಇರೋರು ಅದೇ ದೃಷ್ಟಿಯಲ್ಲಿ ಗಾಡ್ಲಿಗೆ ಇರ್ತಾರೆ. ದೇವರ ಮೇಲೆ ನಂಬಿಕೆ ಇರೋರು ಯಾವಾಗಲೂ ಒಳ್ಳೇದು ಬಯಸ್ತಾರೆ, ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಇರ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ಇವಿಲ್ ಸ್ಪಿರಿಟ್, ಇಟ್ ಈಸ್ ನಾಟ್ ಡೆವಿಲ್. ಫಿಸಿಕಲ್ ಆಗಿ ಇರೋದಿಲ್ಲ, ಅಲ್ಲಿ ಸ್ಪಿರಿಟ್ ಇರ್ತದೆ, ಅಂದರೆ ಭಾವನೆ ಇರ್ತದೆ. ಆ ಭಾವನೆ ಯಾರಲ್ಲಿ ಹೊಕ್ಕುತ್ತೋ ಅವ್ರಿಗೆ ಅದೇ ಭಾವನೆಯಲ್ಲಿ ಹೊರ ಬರುವಂಥ ಒಂದು ಏನು ಫಿಸಿಕಲ್. ಇವರು ಶ್ರೀಮತಿ ಪಾಂಡೆ ಅವರು ಹೇಳಿದಾಗೆ ಇಂಜಿನಿಯರಿಂಗ್ ಒಂದು ಹೆಣ್ಮಗಳ ಉದಾಹರಣೆ ಕೊಟ್ಟರು, ಒಬ್ಳಿಗೊಬ್ಳೆ ಮಾತಾಡ್ತಾ ಇರ್ತಾಳೆ ಅಂತ. ಅದು ಬೇರೆ ಕಾಯಿಲೆ. ಅದು ಅದಕ್ಕೆ ಬಂದೆ ಅಲ್ಲ, ಅದೇನೇ ಇರಲಿ, ಅದಕ್ಕೆ ನಾವು ಸಿಜೋಫ್ರೀನಿಯಾ ಅಂತೀವಿ ಅಥವಾ ಸೈಕೋಸಿಸ್ ಅಂತೀವಿ. ಕನ್ನಡದಲ್ಲಿ ಮತಿಭ್ರಾಂತತೆ, ಹಿಸ್ಟೀರಿಯಾ ಅಲ್ಲ, ಮತಿಭ್ರಾಂತತೆ, ಭ್ರಾಂತು ರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ಸಾಮಾನ್ಯ ಉಪಯೋಗಿಸುವಂಥ ಶಬ್ದಗಳು. ಒಬ್ಳಿಗೊಬ್ಳೆ ಮಾತಾಡ್ತಾ ಇದ್ರೆ ಅದು ದೆವ್ವ ಬಂತೆ ಅಂತ ಯಾರು ಹೇಳಲ್ಲ. ಇನ್ನೊಂದೇನು ಅಂದರೆ ಮೇಡಮ್ ಅವ್ರು ಹೇಳಿದಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ಕಂಡು ಬರುತ್ತೆ ಅಂತ. ಹೌದು, ಯಾಕೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಅವಿದ್ಯಾವಂತರು, ಅಲ್ಪ ವಿದ್ಯಾವಂತರು ಇರೋದ್ರಿಂದ ಆಯಾ ಸಂಸ್ಕೃತಿಗೆ ಅದು ಇದ್ರ ಪ್ರಕಾರ ಆ ರೀತಿ ಕಂಡು ಬರುತ್ತೆ. ಸಿಟಿಗಳಲ್ಲಿ, ನಗರಗಳಲ್ಲಿ ಯಾಕೆ ಕಂಡು ಬರಲ್ಲ ಅಂದರೆ ನಗರಗಳಲ್ಲಿ ಹೆಚ್ಚು ವಿದ್ಯಾವಂತರು ಇರ್ತಾರೆ. ವಿದ್ಯಾವಂತರು ಇಲ್ಲೆಲ್ಲರೂ ದೆವ್ವ ಅದೆಲ್ಲ ಸುಳ್ಳು ಅಂತ ತಿಳ್ಕೊಂಡಿರೋರು ಇರ್ತಾರೆ. ಆದ್ರಿಂದ ಇಲ್ಲೂ ಕಮ್ಮಿ ಬರುತ್ತೆ. ನೀವು ನೋಡಿದ್ರೆ ಆಗ್ಲೇ ಹೊಡೆಯೋದು ನೋಡಿ, ಇದರಲ್ಲಿ ಮಂತ್ರ ತಂತ್ರ ಅನ್ನೋದನ್ನು ಇವತ್ತಿನ ದಿವಸ 21ನೇ ಶತಮಾನದಲ್ಲಿದ್ದು ನಾವು ಮಂತ್ರ ತಂತ್ರವನ್ನು ನಂಬಿದ್ರೆ ಅದಕ್ಕೆ ಅದು ಯಾವ ಒಂದು ವೈಜ್ಞಾನಿಕ ಆಧಾರವಿಲ್ಲ. ಇವತ್ತು ದೇವರಿದಾನ ಇಲ್ವ ಅಂತಾನೆ ಕೆಲವು ಪ್ರಶ್ನೆ ಮಾಡ್ತಾರೆ. ಇಫ್ ಯು ಬಿಲೀವ್ ಇನ್ ಗಾಡ್, ಹಿ ಎಕ್ಸಿಸ್ಟ್. ಇಫ್ ಯು ಡೋಂಟ್ ಬಿಲೀವ್, ಇಟ್ಸ್ ಎ ಫಿಕ್ಷನ್. ಅದೇ ಪ್ರಕಾರ ದೇವರು ಕೂಡ ಯಾವ ವ್ಯಕ್ತಿ ಇಲ್ಲ, ಕನ್ನಡದಲ್ಲಿ ಹೇಳ್ತೀನಿ ನಾನು, ದೇವ್ರ ಬಗ್ಗೆ ನಂಬಿಕೆ ಇದ್ರೆ ದೇವ್ರು ಇದ್ದಾನೆ, ದೇವ್ರು ಇಲ್ಲ ಅಂದ್ರೆ ಅದು ಊಹೆ ಮಾತ್ರ. ಕನ್ನಡ ಭಾಷೆಯಲ್ಲಿ ಹೇಳಿದಾರೆ. ದೇವ್ರು ಇದಾನೆ ಅನ್ನೋದು ಸತ್ಯ, ದೇವ್ರು ಇದಾನೆ ಅನ್ನೋದು ಸತ್ಯ. ದೆವ್ವ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆ ದೆವ್ವ ಸ್ಪಿರಿಟ್ ಇರುತ್ತೆ. ಲೈಕ್ ಎಲ್ಲಿ ಗುಡ್ ಇರುತ್ತೋ ಅದು ಬ್ಯಾಡ್ ಇರುತ್ತೆ, ಎಲ್ಲಿ ಒಳ್ಳೇದಿರ್ತದೋ ಅಲ್ಲಿ ಕೆಟ್ಟದಿರ್ತದೆ. ಅದೇ ಥರ ಈ ಮನುಷ್ಯನ ದೇಹದಲ್ಲಿ ಅವನಿಗೆ ಕಂಟ್ರೋಲ್ ಇರಲಾರ್ದೇ ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಇಟ್ ಈಸ್ ಅ ಡಿಸಾರ್ಡರ್. ಫಾರ್ ಎಕ್ಸಾಂಪಲ್, ಮೊನ್ನೆ ನಿಮ್ಮ ಟಿ ವಿಯಲ್ಲೇ ನಾನು ನೋಡಿದ್ದೆ, ಒಂದು ಹುಡುಗಿ ಕಿವಿಯಲ್ಲಿ ಯಾರೋ ಮಾತಾಡ್ದಂಗೆ ಆಗ್ತದೆ, ಬೈದಂಗೆ ಆಗ್ತದೆ. ಇಟ್ ಈಸ್ ಅ ಪ್ಯೂರ್ಲಿ ಹ್ಯಾಲುಸಿನೇಷನ್, ಅದು ಡಿಸೀಸು. ಅದನ್ನು ಅವಳು ಯಾಕೆ ಬಂತು ಅಂದರೆ ಅವಳು ಪರಿಸ್ಥಿತಿ ಏನಿದೆ, ಅವಳು ಯಾವ ಒತ್ತಡದಲ್ಲಿದ್ದಾಳೆ, ಎಕ್ಸ್ಟರ್ನಲ್ ಫೋರ್ಸ್ ಏನಂತೀವಿ ನಾವು. ಫಾರ್ ಎಕ್ಸಾಂಪಲ್, ನಮಗೆ ಏನೋ ಒಂದು ಡಿಸೈರ್ ಇರ್ತದೆ, ಆ ಡಿಸೈರ್ ಅಟೆಂಡ್ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ಒತ್ತಡದಲ್ಲಿ ಬೀಳ್ತೀವಿ. ನಮಗೇನೋ ಒಂದು ಪಡ್ಕೋಬೇಕಂತ ಆಗಿರ್ತದೆ, ಅದು ಪಡಿಲಿಲ್ಲ ಅಂದರೆ ನಾವು ಒತ್ತಡದಲ್ಲಾಗಿ ಮಾನಸಿಕವಾಗಿ ನೊಂದು ಬೆಂದು ಈ ಥರ ಘಟನೆಗಳಾಗಿ ಅದನ್ನು ಹೊರಹೊಮ್ಮಿ ಒಂದು ರೀತಿ ಅದು ದೆವ್ವ ಥರ ಬರ್ಬೋದು, ಒಂದು ರೀತಿ ಕಾಯಿಲೆ ಥರ ಬರ್ಬೋದು. ಅದು ನೋಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಯಾಕೆ ವಾಸಿ ಆಗುತ್ತೆ ಅಂತ ಅವ್ರು ಹೇಳ್ತಾರಂದರೆ, ಅಲ್ಲಿ ನಾವು ನೋಡ್ದಂಗೆ ಇಟ್ ಈಸ್ ದೇರ್ ಬಿಲೀಫ್, ಹೌ ಯು ಟೇಕ್. ನಾನು ಎದಕ್ಕೆ ನಂಬ್ತೀನೋ ನನ್ನ ನಂಬಿಕೆನೇ ಅದನ್ನು ವಾಸಿ ಮಾಡ್ತದೆ. ಅದು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಹೌದು. ಆದರೆ ನೀವು ನೋಡ್ದಂಗೆ ಇವತ್ತು ಡಾಕ್ಟ್ರುಗಳು, ಹಾಸ್ಪಿಟ್ಲ್ಗಳು ಯಾಕೆ ಅಷ್ಟು ಸಮೃದ್ಧಿಯಾಗಿಲ್ಲ, ಯಾಕೆ ಮಠ ಮಂದಿರಗಳು ನೀವು ನೋಡ್ತೀವಿ ಅವರೆಲ್ಲ ಭಾಳ ರಿಚ್ ಆಗಿದ್ದಾರೆ ಅಂದರೆ ಬಿಕಾಸ್ ಮೆನಿ ಪೀಪಲ್ ಬಿಲೀವ್ ದಟ್ ದೇರ್ ಇಸ್ ಅ ಗಾಡ್, ದೇರ್ ಇಸ್ ಅ ಇವಿಲ್ ಸ್ಪಿರಿಟ್. ಎರಡು ಇಲ್ಲಿ ನೆನ್ನೆ ನಾವು ನೋಡಿದ್ವಲ್ಲ, ಅವರ ಜೊತೆಗೆ ಬಂದ ಗಂಡ ಹೆಂಡತಿ ಮತ್ತು ಆ ಮಗಳು, ಅವ್ರು ಮೊದ್ಲಿಗೆ ನನ್ನ ಹತ್ರ ಬಂದಿದ್ರು. ಅವ್ರದ್ದೇ ವಿಚಾರ ನಾನು ಮಾತಾಡಿದ್ದು, ಹೆಸರು ಹೇಳ್ಬಾರ್ದು ಬೇಡ ಅಂತ ಸುಮ್ಮನಿದ್ದೆ. ಅವ್ರು ಬಂದಾಗ ನನ್ಗೇನಂದ್ರು, ನಮ್ಮ ಮೇಲೆ ಪ್ರೇತದ್ದು ಪ್ರಯೋಗ ಆಗಿದೆ, ನಾನು ಮಲಗಿದ ತಕ್ಷಣ ನನಗೆ ಕಿವಿಲಿ ಯಾರೋ ಮಾತಾಡ್ತಾರೆ, ಮಲಗಕ್ಕೆ ಕೊಡೋದಿಲ್ಲ, ನನ್ನ ಮಗಳಿಗೂ ಹಾಗೆ ಮಾಡ್ತಾರೆ, ನನ್ನ ಮಗಳು ನನಗೆ ಈ ಥರ ಎಲ್ಲ ಸಾಕಷ್ಟು ಕಂಪ್ಲೇಂಟ್ಸ್ ಹೇಳಿದ್ರು. ನಾನು ಒಂದೇ ಮಾತಂದೆ, ಹೌದೇನಮ್ಮ, ನಾನು ನೋಡಿದ ತಕ್ಷಣ ಗೊತ್ತು ಇವರು ಮಾನಸಿಕ ತಜ್ಞರ ಹತ್ರ ಹೋಗುವಂಥ ವಿಚಾರ ಇದು ಅಂತ. ಹೌದೇನಮ್ಮ, ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು, ಇಲ್ಲಿ ಮಲ್ಕೋ ಅಂತ ಹೇಳಿದೆ. ನಮ್ಮ ಮನೇಲಿ ಮಲಗಿಸ್ದೆ, ಒಂದು 3 ಗಂಟೆಗಳ ಕಾಲ ಅವ್ರಿಗೆ ಮಲಗಿಸ್ದೆ.
ನೋಡು ಇವಾಗ ಏನಾದ್ರು ಕೇಳುತ್ತಾ ಅಂತ. ಇಲ್ಲ ನಾನು ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಮಾಡಮ್ಮ ಅಂದೆ. ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ರು. ನನ್ಗೆ ಏನಾದ್ರು ಕುಂಕುಮ ಕೊಡಿ ಹಚ್ಕೊಳ್ಳಕ್ಕೆ ಅಂದ್ರು. ಅಲ್ಲಿ ಇದ್ದಿದ್ದು ಕುಂಕುಮವನ್ನು ಕೊಟ್ಟೆ, ಹಚ್ಕೊಳ್ಳಮ್ಮ ಅಂತ. ಹಚ್ಕೊಂಡು 3 ಗಂಟೆ ಆರಾಮಾಗಿ ನಿದ್ರೆ ಮಾಡಿದ್ರು. ಆಮೇಲೆ ಹೇಳಿಸ್ದೆ, ಏನಮ್ಮ ಏನಾದ್ರು ಕೇಳಿಸ್ತಾ? ಇಲ್ಲಮ್ಮ ಏನು ಕೇಳಿಸ್ತಾ ಇಲ್ಲ ಇಲ್ಲಿ ಅಲ್ಲ. ಅವಾಗ ಏನಾಯ್ತು, ನಾ ಹೇಳಿದೆ, ನೋಡಮ್ಮ ನಿನ್ಗೆ ಯಾವ್ದು ಕಾಯಿಲೆ ಇಲ್ಲ, ಇದು ದೆವ್ವಾಗಿವ ಬಡ್ಕೊಂಡಿಲ್ಲ, ಹೋಗ್ಬಿಟ್ಟು ಮಾನಸಿಕ ತಜ್ಞರ ಹತ್ರ ನೀನು ಭೇಟಿ ಮಾಡು ಅಂತ. ಆವಾಗ ಹುಲಿಕಲ್ ನಟರಾಜ್ ಅವ್ರ ಫೋನ್ ನಂಬರ್ ನಾನೇ ಕೊಟ್ಟಿದ್ದೆ ಅವರಿಗೆ. ಅವ್ರು ಕೇಳಿದ್ರು ನನ್ಗೆ ಅವ್ರ ಹತ್ರ ಹೋದ್ರೆ ಒಳ್ಳೇದಾಗ್ಬೋದಾ. ಈಗ ಅವ್ರ ನಂಬಿಕೆ ಇದೆ ಅವ್ರ ಹತ್ರ ಹೋದ್ರೆ ಒಳ್ಳೇದಾಗತ್ತೆ ಅಂತ. ಸರಿ ಸರಿ ಹೋಗ್ಬಾರಮ್ಮ. ಈಗ ಮಂತ್ರವಾದಿಗಳನ್ನ ಸಾಕಷ್ಟು ಜನ ನೋಡ್ತೀವಿ ನಾವು. ಹಾ, ಅದನ್ನ ಹೇಳ್ತೀನಿ. ಈ ಮಂತ್ರವಾದಿಗಳು ಇವಾಗ ಇವ್ರು ಏನ್ ರೂಢ್ ಆಗಿ ಹೊಡೆಯೋದು, ಬಡಿಯೋದು, ತದ್ಕೋದು ಮಾಡ್ತಿರಲ್ಲ, ಅದು ಶುದ್ಧ ಮೂರ್ಖತನ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆ ಒಂದು ಬಂದವರಿಗೆ ಇನ್ನೂ ಫಸ್ಟಿಗೆ ಅವರೇ ದೆವ್ವಗಳಿದ್ದಂಗಿರ್ತಾರೆ. ಏನು ಮಂತ್ರವಾದಿಗಳು ಬಿಡ್ಸೋರು ಇರ್ತಾರಲ್ಲ, ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು, ನಿಂಬೆ ಹಣ್ಣುಗಳೆಲ್ಲ ರಾಶಿ ಸುರ್ಕೊಂಡು, ಅರ್ಶಿನ ಕುಂಕುಮ ಭಂಡಾರಗಳನ್ನ ಇಟ್ಕೊಂಡು ಇವೆಲ್ಲ ಅವತಾರಗಳು ಮಾಡಿರ್ತಾರೆ. ಖಂಡಿತ ಇದು ಮೂರ್ಖತನ ಅಂತ ನಾ ಹೇಳ್ತೀನಿ. ಒಂದು ಛಾಯೆ ಏನು ಇವರು ವೈದ್ಯರು ಹೇಳಿದ್ರು, ಈವಿಲ್ ಒಂದು ಯಾವುದೋ ಒಂದು ಸ್ಪಿರಿಟ್ ಏನು ಹೇಳಿದ್ರಲ್ವಾ, ಈವಿಲ್ ಸ್ಪಿರಿಟ್ ಇರುತ್ತೆ ಅಂತ, ಅದನ್ನೇ ನಾವು ಬೇರೆ ಛಾಯೆ ಅಂತ ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ಆ ಥರ ಬಂದವರಿಗೆ ಹೊಡೆಯೋದು ಬಡಿಯೋದು ಅವಶ್ಯಕತೆ ಇರೋಲ್ಲ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಮಾತಾಡೋದಾದ್ರೆ ಹಿಪ್ನೋಟೈಸ್ ಮಾಡೋ ಮೂಲಕ ಕೂಡ ಬಿಡಿಸಿದೀನಿ ಅಂತ ಹೇಳಿದ್ರೆ, ಸೊ ಆಧ್ಯಾತ್ಮಿಕವಾಗಿ ಹೇಗೆ ಸಾಧ್ಯ ಇದೆ ಅದು? ಅಲ್ಲ, ಅದನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಅವರಿಗೆ ಪಾಸಿಟಿವ್ ಎನರ್ಜಿ ಪಾಸ್ ಮಾಡ್ತೀವಿ. ಕೆಲವೊಂದು ಒಂದು ಎಲ್ಲವೂ ನಡೆಯೋದು ಕಂಪನಗಳು, ತರಂಗಗಳ ಮೇಲೆ. ಇವಾಗ ಹಿಪ್ನೋಟೈಸ್ ಮಾಡ್ತಾರೆ ಹೇಗೆ, ವಾಯ್ಸ್ ಅನ್ನ ಅವರಿಗೆ ಫೀಡ್ ಮಾಡ್ತಾರೆ. ನೀನು ಇವಾಗ ಮಲಗ್ತಾ ಇದೆಯಾ, ಒಂದೊಂದೇ ಅಂಗಾಂಗಗಳು ನೀನು ರಿಲೀಫ್ ಆಗ್ತಾ ಇದೆಯಾ, ನನ್ನ ವಾಯ್ಸನ್ನು ಮಾತ್ರ ನೀನು ಕೇಳ್ತೀಯಾ, ನನ್ನ ಆರ್ಡರ್ ಮಾತ್ರ ನೀನು ಒಬೇ ಮಾಡ್ತೀಯಾ. ಮೀನ್ಸ್ ಇವಾಗ ಈ ವೈದ್ಯರು ಹಿಪ್ನೋಟೈಸ್ ಮಾಡಿದಾಗ ಅಷ್ಟು ಇವ್ರು ಕರೆಕ್ಟಾಗಿ ಮಾಡಿಬಿಟ್ರೆ ಅಷ್ಟು ಸುಲಭವಾಗಿ ಬೇರೆಯವರು ಅವ್ರನ್ನ ತಕ್ಷಣಕ್ಕೆ ಪುನರ್ಚೇತನ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಪೂರ್ತಿ ಅವ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಆ ವಾಯ್ಸ್ ಅಂದರೆ ಆ ಕಂಪನಗಳು, ತರಂಗಗಳು. ಈ ಏನು ಇವರು ಹಿಪ್ನೋಟೈಸ್ ಅಂತಾರೆ, ಅನಾದಿ ಕಾಲದಿಂದ ಅದನ್ನು ಸಂಮೋಹನ ತಜ್ಞರು ಅಂತ ಹೇಳೋರು. ಸಂಮೋಹನ ವಿದ್ಯೆ, ಆಜ್ಞಾಚಕ್ರಗಳು, ಸಂಮೋಹನ ಚಕ್ರಗಳು ಅಂತ ಎಲ್ಲ. ಏನಂದರೆ ಇಲ್ಲಿ ಏನಾಗಿದೆ, ಆಧುನಿಕತೆ ಹೇಗೆ ಬೆಳ್ಕೊಳ್ತಾ ಬಂತು, ಏನು ಪಾಯ ಅಂತಿದ್ವಿ ಅದು ಮರ್ತು ಹೋಗ್ತಾ ಇದೆ, ಬರೀ ಬಿಲ್ಡಿಂಗ್ ಮಾತ್ರ ಕಾಣಿಸ್ತಾ ಇದೆ. ಈಗ ನಾನು ಹೇಳೋದು, ನಾನು ಎರಡನ್ನೂ ನಂಬ್ತೀನಿ, ಎರಡೂ ತಪ್ಪಲ್ಲ, ಎರಡೂ ಸುಳ್ಳಲ್ಲ. ನಾನು ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಡೈಲಿ 20 ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದೆ. ಸೊ ನಾವು ಡೆಡ್ ಬಾಡಿಗಳು ಆಲ್ಮೋಸ್ಟ್ ಎವ್ರಿ ಡೇ ನೋಡ್ತಿದ್ದೆ. ಸೊ ಡೆಡ್ ಬಾಡಿ ನೋಡಿದಾಗ ನಾವು ಯಾವಾಗಲೂ ಡೆಡ್ ಬಾಡಿ ಜೊತೆಗಿರುವಾಗ ಇವು ದೆವ್ವ ಅಂತ ಬೇರೆ ಅನ್ಕೋತಾರೆ. ಬಟ್ ಫಾರ್ ಅಸ್ ಇಟ್ ಇಸ್ ರೆಸ್ಪೆಕ್ಟ್ಫುಲ್ ಬಾಡಿ. ಅದ್ರ ಸೋಲು ಸ್ಪಿರಿಟ್ ಎಲ್ಲಿ ಹೋಯ್ತು ಅನ್ನೋದು ಆಧ್ಯಾತ್ಮಿಕದಲ್ಲಿ ಬರ್ತದೆ. ವೇರ್ ದ ಸ್ಪಿರಿಟ್, ಅವನು ಏನಾದರೂ ಯಾವಾಗಲೂ ತಪ್ಪು ಯೋಚನೆ ಮಾಡೋದಿದ್ರೆ, ಅವನು ಯಾವಾಗಲೂ ಕೆಟ್ಟದ್ದು ಯೋಚನೆ ಮಾಡಿದ್ರೆ, ಹಿ ವಿಲ್ ಗೋ ಆ್ಯಂಡ್ ಸರೆಂಡರ್ ಸಂಬಡಿ ವೆರಿ ಅಟ್ಯಾಚ್ ಟು ಹಿಮ್. ಅವ್ರಿಗೆ ಯಾರು ಹತ್ರದಲ್ಲಿ ಇರ್ತಾರೋ ಅವ್ರಿಗೆ ಹೋಗಿ ಅದು ಅಟ್ಯಾಕ್ ಆಗುತ್ತೆ. ಅದೇ ದೆವ್ವ ಬಂತು ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಅವರಿಗೆ ಅದನ್ನು ಒಂದು ಸಂಬಂಧ ಇರ್ತದೆ. ಸೊ ಹಾಗಾಗಿ ಇವಿಲ್ ಸ್ಪಿರಿಟ್ ಮನುಷ್ಯ ಯಾರು ಕರೆಕ್ಟಾಗಿ, ಫಾರ್ ಎಕ್ಸಾಂಪಲ್ ನಮ್ಗೆ ಅಟ್ರಾಕ್ಟ್ ಆಗ್ಬೇಕಾದ್ರೆ ನಮ್ಮ ಸ್ನೇಹಿತರು ಯಾವ ಥರ ಅಟ್ರಾಕ್ಟ್ ಆಗ್ತಾರೋ, ನನ್ನ ಹತ್ರ ಇವಿಲ್ ಸ್ಪಿರಿಟ್ ಇದ್ದರೆ, ಇಫ್ ಐ ಆಮ್ ಥಿಂಕಿಂಗ್ ರಾಂಗ್ ನನಗೆ ಇವಿಲ್ ಸ್ಪಿರಿಟ್ ಬರ್ತದೆ. ಇಫ್ ಐ ಆಮ್ ಗಾಡ್ಲಿ ಮ್ಯಾನ್ ಐ ಕೆನಾಟ್ ಗೆಟ್ ಇವಿಲ್ ಸ್ಪಿರಿಟ್. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ದೆವ್ವಭೂತಗಳ ಕಾಟ ಅಂದರೆ ವಿಚಿತ್ರ ವರ್ತನೆ ಕಂಡು ಬಂದಾಗ ದೆವ್ವಭೂತಗಳ ಕಾಟ ಅಂತಾರೆ. ಹಾಗಾದರೆ ನಿಜಕ್ಕೂ ಅವರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಏನು ಬದಲಾವಣೆಗಳಾಗುತ್ತೆ?